ಹಾಯ್ ಫ್ರೆಂಡ್ಸ್, ಇವತ್ತು ಬಾಣಂತಿಯರಿಗೆ ಲೇಹ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈ ಲೇಹ ಬಾಣಂತಿಯರು ತಿಂದರೆ ಸೊಂಟ ಗಟ್ಟಿಯಾಗುತ್ತೆ, ರಕ್ತ ಉತ್ಪನ್ನ ಆಗುತ್ತೆ, ಹಾಲು ಹೆಚ್ಚಾಗುತ್ತೆ, ಮಗುಗೂ ಬಾಣಂತಿಗೂ ಒಳ್ಳೆಯದು ಆರೋಗ್ಯಕ್ಕೆ. ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ. ದ್ರಾಕ್ಷಿ, ಒಣ ದ್ರಾಕ್ಷಿ, ಗಸಗಸೆ, ಉತ್ತುತ್ತೆ, ಸೋಂಪು ಕಾಳು ಎಲ್ಲ ಒಂದು 100 ಗ್ರಾಮ್ ಸಾಕಾಗುತ್ತೆ. ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಉತ್ತುತ್ತೆನ ಹೊಡ್ಕೊಂಡು ಬೀಜ ಎಲ್ಲ ತೆಗೆದು 1 ಚಮಚ ಜೀರಿಗೆ ಹಾಕ್ಕೋಬೇಕು. ಈಗ ಇದನ್ನೆಲ್ಲದನ್ನು ಸ್ವಲ್ಪ ನೀರು ಹಾಕಿ ಮೆಣಸಿನಕಾಳು, ಕಪ್ಪು ಮೆಣಸು ಅಂತಾರಲ್ಲ, ಮೆಣಸಿನಕಾಳು ಅದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಬೇಯಿಸೋಕೆ ಇಟ್ಕೋಬೇಕು ಫ್ರೆಂಡ್ಸ್. ಚೆನ್ನಾಗಿ ಇದು ಬೇಯಬೇಕು. ನೀರು ತನ್ನಷ್ಟಕ್ಕೆ ತಾನೇ ಫುಲ್ಲು ಎಲ್ಲ ಆವಿಯಾಗೋವರೆಗೂ ಬೇಯಬೇಕು. ಆವಾಗ ಉತ್ತುತ್ತೆಲ್ಲ ಮೆತ್ತಗಾಗುತ್ತೆ. ನೋಡಿ, ಇಷ್ಟು ಬೇಯಬೇಕು. ಫುಲ್ಲು ನೀರು ಡ್ರೈ ಆಗಿದೆ. ಈಗ ಇದು ರೆಡಿಯಾಗಿದೆ. ಇದನ್ನು ನಾವು ಪೇಸ್ಟ್ ಮಾಡ್ಕೊಂಡು ಬರಬೇಕು ಫ್ರೆಂಡ್ಸ್. ಇದನ್ನು ಒಂದು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಂಬರೋಣ ಫ್ರೆಂಡ್ಸ್. ಇದನ್ನು ಪೇಸ್ಟ್ ಮಾಡಿ ತಗೊಂಬಂದಿದ್ದೀನಿ. ಇಷ್ಟು ನೈಸಾಗಿ ನುಣ್ಣಗೆ ಪೇಸ್ಟ್ ಆಗಬೇಕು. ಇದು ಅಂಟು ಅಲ್ಲಿ ಸಿಗುತ್ತೆ, ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಅಂಟು ಕಾಳು ಅಂತ ಹೇಳ್ತಾರೆ, ಅಂಟುಂಡೆ ಮಾಡೋದು ಅಂತ. ಇದನ್ನು ಕಲ್ಲು ಥರ ಇರುತ್ತೆ ಇದು. ಇದಕ್ಕೆ 1 ಚಮಚ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಬಂದರೆ ಈ ಥರ ದೊಡ್ಡ ದೊಡ್ಡದಾಗಿ ಅರಳುತ್ತೆ. ಅರಳಿದ ಮೇಲೆ ಇದು ಮಂಡಕ್ಕಿ ಥರ ಕಾಣುತ್ತೆ. ಇದು ರೆಡಿಯಾಗಿದೆ ಅಂತ ನೋಡಿ ಫ್ರೆಂಡ್ಸ್. ಈ ಥರ ಆಗುತ್ತೆ ಅದು. ಈಗ ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೊಂಬರಬೇಕು ಫ್ರೆಂಡ್ಸ್. ನೈಸ್ ಪೇಸ್ಟ್ ಪೌಡ್ರ್ ಆಗಬೇಕು. ಆ ಥರ ಪೌಡ್ರ್ ಮಾಡ್ಕೊಂಬರ್ಬೇಕು. ಇದನ್ನು ಪೌಡ್ರಾಗಿದೆ, ಫುಲ್ಲು ನೈಸಾಗಿ ಪೌಡ್ರಾಗಿದೆ ಫ್ರೆಂಡ್ಸ್. ನೋಡಿ, ಈ ಥರ ಕಾಣಬೇಕು. ನೈಸಾಗಿ ಪೌಡ್ರ್ ಮಾಡ್ಕೊಂಡ್ಬಂದು ಈಗ ಈ ಪೇಸ್ಟನ್ನ ಒಂದು ಸ್ವಲ್ಪ ತುಪ್ಪ ಹಾಕಿ, ತುಪ್ಪಕ್ಕೆ ಪೇಸ್ಟನ್ನ ಹಾಕ್ಕೊಂಡು ಬಿಸಿ ಮಾಡ್ತಾ ಬರಬೇಕು. ಪೇಸ್ಟ್ ಮಾಡುವಾಗ ಆ ಪೌಡ್ರೂ ಮತ್ತೊಂದು ಸಲ ಹಾಕಿ ಪೇಸ್ಟ್ ಜೊತೆಗೇ ಮತ್ತೊಂದು ಸಲ ಒಂದು ಮಿಕ್ಸಿ ಹಾಕಿ ಇದಕ್ಕೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಆ ಪೌಡ್ರು ಪೇಸ್ಟು ಎರಡನ್ನೂ ತುಪ್ಪದಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ತಾ ಬರಬೇಕು. ಕುದಿಸ್ತಾ ಇದು ಸ್ವಲ್ಪ ದಪ್ಪ ಆದಮೇಲೆ ಇದಕ್ಕೆ 1 ಲೋಟ ಸಕ್ಕರೆ ಹಾಕ್ಕೋಬೇಕು ಫ್ರೆಂಡ್ಸ್. ಒಂದು ಸಣ್ಣ ಲೋಟದಲ್ಲಿ 1 ಲೋಟ ತುಂಬ ಹಾಕಿದರೆ ಸಾಕಾಗುತ್ತೆ. ಇಷ್ಟಕ್ಕೆ ಸಕ್ಕರೆ ಹಾಕಿ ಆ ಪೇಸ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ಹೀಗೆ ಸಕ್ಕರೆ ಎಲ್ಲ ಕರಗಿ ನೀರಾಗಿ ಆಮೇಲೆ ಮತ್ತೆ ಗಟ್ಟಿ ಆಗೋವರೆಗೂ ಮಿಕ್ಸ್ ಮಾಡ್ತಾ ಇರಬೇಕು. ಮಿಕ್ಸ್ ಮಾಡುವಾಗ ಆವಾಗವಾಗ ಒಂದೊಂದೇ ಚಮಚ ತುಪ್ಪ ಹಾಕ್ಕೊತ ಬರಬೇಕು ಫ್ರೆಂಡ್ಸ್. ನೋಡಿ, ಮತ್ತೆ ಮಿಕ್ಸ್ ಮಾಡ್ತಾ ಇರಬೇಕು. ಮತ್ತು ಮಧ್ಯದಲ್ಲಿ 1 ಚಮಚ ತುಪ್ಪ ಹಾಕ್ಕೋಬೇಕು. ಹಿಂಗೆ ಗಟ್ಟಿ ಆಗೋವರೆಗೂ ಮಿಕ್ಸ್ ಮಾಡ್ತಾನೇ ಇರಬೇಕು ಫ್ರೆಂಡ್ಸ್. ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಲೈಕ್ ಮಾಡಿಲ್ವೋ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಮಧ್ಯ ಒಂದೊಂದು ಚಮಚ ತುಪ್ಪ ಹಾಕ್ಕೊತ ಮಿಕ್ಸ್ ಮಾಡ್ತಾ ಬರಬೇಕು. ಅದು ಫುಲ್ಲು ಪಾತ್ರೆಯಿಂದ ಬಿಡ್ತಾ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ನೋಡಿ, ಈ ಥರ ಇನ್ನೂ ಗಟ್ಟಿಯಾಗಬೇಕು. ಆ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು. ಈಗ ಬಾಳೆಹಣ್ಣಿನ ಹಲ್ವ ಮಾಡುವಾಗ ಹೇಗೆ ಪಾತ್ರೆ ಬಿಡೋವರೆಗೂ ತುಪ್ಪ ಹಾಕ್ತಾ ಮಿಕ್ಸ್ ಮಾಡ್ತೀವಿ, ಆ ಥರ ನೋಡಿ ಫ್ರೆಂಡ್ಸ್. ಈಗ ಫುಲ್ಲು ಪಾತ್ರೆ ಬಿಡ್ತಾ ಬಂದಿದೆ. ಇಷ್ಟು ಬಿಟ್ಟರೆ ಸಾಕು. ಇದಾಗಿದೆ ಫ್ರೆಂಡ್ಸ್. ತುಪ್ಪ ಹಾಕ್ಕೊತ ಹಿಂಗೆ ಮಿಕ್ಸ್ ಮಾಡ್ತಾ ಇರಬೇಕು ಫ್ರೆಂಡ್ಸ್.
ಇದು ಒಂದು ನನಗೆ 3/4 ಗಂಟೆ ಟೈಮ್ ಬೇಕಾಗಿದೆ. ಇದು ಈಗ ರೆಡಿಯಾಗಿದೆ ಫ್ರೆಂಡ್ಸ್. ಇದು ತಣ್ಣಗಾದಮೇಲೆ ಒಂದು ಯಾವುದಾದ್ರೂ ಒಂದು ಬಾಕ್ಸಿಗೆ ಹಾಕಿಟ್ಕೊಂಡ್ರೆ ಲೇಹ ರೆಡಿಯಾಗಿರುತ್ತೆ. ಸೂಪರಾಗಿರುತ್ತೆ ಫ್ರೆಂಡ್ಸ್. ಅಂಟಾಗಿರುತ್ತೆ, ಅಂಟಾಗಿ ಅಂಟು ಕಾಳು ಅನ್ನೋದು ಅದನ್ನು ಅಂಟು ಲೇಹ ಹೇಳ್ತಾರೆ ಇದಕ್ಕೆ. ಸೂಪರಾಗಿರುತ್ತೆ. ಬಾಣಂತಿಯವರಿಗೆ ಭಾಳ ಒಳ್ಳೆಯದು. ಥ್ಯಾಂಕ್ ಯು.